ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಪ್ಪ ತೋರಿಸ್ತಾ ಇದ್ದೀನಿ ಅಂತಂದರೆ, ಊರಿಂದ ಮೊನ್ನೆ ತಂದಿರುವಂತಹ ಹುಣಸೆ ಬೀಜನ ತಂದಿದ್ದೀನಿ. ಏನಕ್ಕಪ್ಪ ಅಂತ ಅಂದರೆ, ಎಲ್ಲ ಟೈಮಲ್ಲಿ ಬರೀ ಹುಣಸೆಹಣ್ಣು ಹುಣಸೆಕಾಯಿ ತಿಂದರೆ ಆಯಿತಾ, ಹುಣಸೆ ಬೀಜದಲ್ಲೂ ತುಂಬಾ ಬೆನಿಫಿಟ್ ಇದ್ದಾವೆ. ಅದನ್ನು ನಾವು ತಿಳ್ಕೊಂಡು ತಿಂದರೆ ದಿನಕ್ಕೆ ಸಾಕು, ಒಂದು 2-3 ತಿಂದ್ರೇ ತುಂಬಾ ಬೆನಿಫಿಟ್ ಇರುತ್ತೆ. ಇಮ್ಯುನಿಟಿ ಪವರ್ ಅನ್ನೋದು ಜಾಸ್ತಿ ಆಗುತ್ತೆ, ಹಾಗೆ ಶುಗರ್ ಲೆವೆಲ್ ಅನ್ನೋದು ಬಾಡಿಯಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ವುಮೆನ್ಸ್ಗೆ ಬಂದ್ಬಿಟ್ಟು ಮೆನ್ಸ್ಟ್ರೇಷನ್ ಸೈಕಲ್ಲು, ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಆ ಥರ ಎಲ್ಲ ಬರುತ್ತಲ್ಲ, ಅದನ್ನು ತುಂಬಾ ಯೂಸ್ಫುಲ್ಲಾಗಿ ಕಮ್ಮಿ ಮಾಡುತ್ತೆ. ಇದು 19 ಕಿಡ್ಸ್ ಮಕ್ಕಳಿಗೆ ಗೊತ್ತು, 19 ಕಿಡ್ಸ್ ಏನು 2000 ಕಿಡ್ ಮಕ್ಳಿಗೂ ಗೊತ್ತು. ನಾನು ಚಿಕ್ಕವಾಗಿದ್ದಾಗ ನಮ್ಮ ಅಣ್ಣ ಅಕ್ಕ ಅವರೆಲ್ಲ ತಿಂತಿದ್ರು ಊರಲ್ಲಿರ್ಬೇಕಾದ್ರೆ, ನಾನು ತಿಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ರೋಸ್ಟ್ ಮಾಡ್ಕೊಂಡು ತಿಂದರೆ ಟೈಮ್ ಪಾಸು ಆಗುತ್ತೆ ಮನೆಯಲ್ಲಿ ತಿನ್ನೋದಕ್ಕೆ. ಹಾಗೆ ಈ ಬೀಜನ ನಾವು ತುಂಬಾ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಬ್ಲ್ಯಾಕ್ ಕಲರ್ ಆಗೋಂಗೆ ಚೆನ್ನಾಗಿ ಜಜ್ಜಿ ಪೇಸ್ಟ್ ಥರ ಇದನ್ನು ಯೂಸ್ ಮಾಡಿದ್ರೆ ಹಲ್ಲಲ್ಲಿರೋಂತಹ ಮಾರ್ಕ್ ಸಮೇತನೂ ಹೋಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ, ಬಟ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಕಡಿಯೋದಕ್ಕೆ ಅಷ್ಟೇ. ನೀವು ಒಂದು ಸಲ ಟ್ರೈ ಮಾಡಿ. ಅದನ್ನು ಕಡಿಯೋದಕ್ಕಾಗಿಲ್ಲ ಅಂತ ಅಂದರೆ ರೋಸ್ಟ್ ಮಾಡಿಬಿಟ್ಟು ಅದ್ರ ಮೇಲಿರೋಂಥ ಚಿಪ್ಪೆನ ತೆಗೆದ್ಬಿಟ್ಟು ಡೇ ನೈಟ್ ಫುಲ್ಲು ನೀರಲ್ಲಿ ನೆನೆಹಾಕ್ಬಿಟ್ಟು ಮಾರ್ನಿಂಗ್ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಕಡಲೆ ಬೀಜದ ಟೇಸ್ಟ್ ಕೊಡುತ್ತೆ. ನನ್ನ ವೀಡಿಯೋ ನೋಡೋರು ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ.